ಪ್ರಕೃತಿಯ ನಿಧಿಯಲ್ಲಿ ಕೆಲವು ಅಮೂಲ್ಯ ರತ್ನಗಳು ಅಡಗಿದೆ. ಅವುಗಳ ಬಗ್ಗೆ ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ಅಂತಹ ಒಂದು ಅದ್ಭುತ ಹಣ್ಣು ಅಂದ್ರೆ ಅದೇ ಹಸಿರು ಮುಳ್ಳಿನ ಹಣ್ಣು. ಇದನ್ನ ಪ್ರಪಂಚದಾದ್ಯಂತ ಕ್ಯಾನ್ಸರ್ ವಿರುದ್ಧದ ಪ್ರಬಲ ಅಸ್ತ್ರ ಅಂತ ಹೇಳಬಹುದು. ನೀವು ಎಂದಾದ್ರೂ ಲಕ್ಷ್ಮಣ ಫಲವನ್ನ ತಿಂದಿದ್ದೀರಾ? ರಾಮಫಲದ ಬಗ್ಗೆ ಕೇಳಿದ್ದೇವೆ, ಆದರೆ ಇದ್ಯಾವುದು ಲಕ್ಷ್ಮಣ ಹಣ್ಣು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಹಣ್ಣು ಸಾಮಾನ್ಯವಾಗಿ ಮೆಕ್ಸಿಕೋ ಹಾಗೂ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತೆ. ಇತ್ತೀಚೆಗೆ ಇದನ್ನ ನಮ್ಮ ಕರ್ನಾಟಕದ ಕೆಲವು ಭಾಗದಲ್ಲಿ ಬೆಳೀತಾ ಇದ್ದಾರೆ. ಈ ಹಣ್ಣನ್ನ ಲಕ್ಷ್ಮಣ ಹಣ್ಣು ಅಥವಾ ಲಕ್ಷ್ಮಣ ಫಲ ಅಂತ ಹೇಳಿ ಕರೆಯಲಾಗುತ್ತೆ. ಈ ಮುಳ್ಳು ಮತ್ತು ಹಸಿರು ಬಣ್ಣ ಹೊಂದಿದ್ದಂತ ಈ ಹಣ್ಣು ಹೊರಗಿನಿಂದ ಗಟ್ಟಿಯಾಗಿ ಕಾಣಿಸಬಹುದು, ಆದ್ರೆ ಒಳಗಿನಿಂದ ಮೃದು. ಹಣ್ಣು ರಸಭರಿತ ಮತ್ತು ಆರೋಗ್ಯಕ್ಕೆ ಅಮೂಲ್ಯವಾದಂತಹ ಗುಣಗಳನ್ನ ಹೊಂದಿದೆ. ಲಕ್ಷ್ಮಣ ಫಲ ಸ್ಟ್ರಾಬೆರಿ ಮತ್ತು ಬಾಳೆಹಣ್ಣಿನ ಮಿಶ್ರಣದ ರುಚಿಯನ್ನು ಹೊಂದಿರುತ್ತೆ ಮತ್ತು ಪೌಷ್ಟಿಕಾಂಶದ ವಿಷಯದಲ್ಲಿ ಲಕ್ಷ್ಮಣ ಫಲದಲ್ಲಿ ಕ್ಯಾಲೋರಿಗಳು, ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಹೊಂದಿರುತ್ತೆ. ಇದರಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಹಾಗೂ ಉತ್ಕರ್ಷಣ ನಿರೋಧಕಗಳು ಹೆಚ್ಚಾಗಿರುತ್ತೆ. ಇದರ ಗ್ಲೈಸೆಮಿಕ್ ಸೂಚ್ಯಂಕ ಕಡಿಮೆ ಇರೋದ್ರಿಂದ ಇದು ಮಧುಮೇಹ ರೋಗಿಗಳಿಗೆ ಸಹ ಪ್ರಯೋಜನಕಾರಿಯಾಗಿದೆ. ಲಕ್ಷ್ಮಣ ಫಲವನ್ನ ಹೊಟ್ಟೆಯ ಅಸ್ವಸ್ಥತೆ, ಜ್ವರ, ಸೋಂಕು ಮತ್ತು ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡಲು ಬಳಸಲಾಗುತ್ತೆ. ಜೊತೆಗೆ ಇದರ ಎಲೆಗಳು ಮತ್ತು ಹಣ್ಣುಗಳು ಮತ್ತು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಹಣ್ಣು ಆರೋಗ್ಯ ಗುಣಗಳಿಂದಾಗಿ ಸುದ್ದಿಯಲ್ಲಿದೆ. ಕ್ಯಾನ್ಸರ್ ವಿರುದ್ಧ ಹೋರಾಡುವುದರಿಂದ ಹಿಡಿದು ಹೃದಯಘಾತಗಳನ್ನು ತಡೆಯುವಂತಹ ಹಲವು ಪ್ರಯೋಜನಗಳನ್ನು ಹೊಂದಿದೆ. ಕ್ಯಾನ್ಸರ್ ವಿರುದ್ಧ ಹೋರಾಡುವಲ್ಲಿ ಲಕ್ಷ್ಮಣ ಫಲ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜರ್ನಲ್ ಆಫ್ ಮೆಡಿಸಿನ್ ಕೆಮಿಸ್ಟ್ರಿಯಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಸ್ತನ ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡುವಲ್ಲಿ ಲಕ್ಷ್ಮಣ ಫಲದಲ್ಲಿರುವಂತಹ ಸಂಯುಕ್ತಗಳು ಕಿಮೋಥೆರಪಿಯಿಂದ ಹೆಚ್ಚು ಪರಿಣಾಮಕಾರಿಯಾಗಬಹುದು ಅಂತ ಕಂಡುಹಿಡಿದಿದೆ. 2016ರಲ್ಲಿ ಸೈಂಟಿಫಿಕ್ ರಿಪೋರ್ಟ್ಸ್ ನಲ್ಲಿ ಪ್ರಕಟವಾದಂತಹ ಅಧ್ಯಯನವು ಪ್ರೋಸ್ಟೇಟ್ ಕ್ಯಾನ್ಸರ್ ಮೇಲೆ ಲಕ್ಷ್ಮಣ ಫಲ ಪರಿಣಾಮವನ್ನು ತೋರಿಸಿದೆ. ಈ ಅಧ್ಯಯನವು ಎಲಿಗಳ ಮೇಲೆ ಮಾಡಲಾಗಿದೆ. 2024ರ ವಿಮರ್ಶೆಯು ಲಕ್ಷ್ಮಣ ಫಲ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ, ಉರಿಯೂತವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿದೆ. ಇದರಲ್ಲಿರುವ ಅಸಿಟೋಜೆನಿನ್ಗಳು, ಆಲ್ಕಲಾಯ್ಡ್ಗಳು ಮತ್ತು ಫ್ಲೇವನಾಯ್ಡ್ಗಳಂತಹ ಸಂಯುಕ್ತಗಳು ಕ್ಯಾನ್ಸರ್ ಅನ್ನು ತಡೆಗಟ್ಟುವಲ್ಲಿ ಸಹಾಯಕವಾಗಬಹುದು. ಆಹಾರದಲ್ಲಿ ಲಕ್ಷ್ಮಣ ಫಲವನ್ನ ಸೇರಿಸುವುದು ಸುಲಭ. ಲಕ್ಷ್ಮಣ ಫಲವನ್ನ ತಾಜಾ ಇದ್ದಾಗಲೇ ಸೇವಿಸಿ, ಸ್ಮೂತಿಗಳಿಗೆ ಸೇರಿಸಿ ಅಥವಾ ಜ್ಯೂಸ್ ಮಾಡಿ ಕುಡಿಯಿರಿ. ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವಂತಹ ಈ ಹಣ್ಣು ಬ್ಯಾಕ್ಟೀರಿಯಾದ ಸೋಂಕಿನಿಂದ ರಕ್ಷಿಸುತ್ತೆ ಮತ್ತು ಮಧುಮೇಹವನ್ನ ನಿಯಂತ್ರಣ ಮಾಡುತ್ತೆ, ಹೃದಯಘಾತವನ್ನು ಸಹ ತಡೆಯುತ್ತೆ.